ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಸರು ಮತ್ತು ಚೂಡ ಬಳಸ್ಕೊಂಡು ಈ ರೀತಿ ಒಂಥರ ಸೂಪರ್ ಆದಂಥ ಇದು ಬ್ರೇಕ್ಫಾಸ್ಟ್ ಸಂಜೆಗೆ ತಿಂಡಿ ಸುತ್ತಿಗೆ ಇದನ್ನು ಮಾಡ್ಕೋಬೋದು. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕೆ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಆದ್ಮೇಲೆ ಜೀರಿಗೆ, ಸಾಸಿವೆ, ಇಂಗು ಮತ್ತು ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅಜ್ವೇನ್ ಹಾಕಿ ಚೆನ್ನಾಗಿ ಕುಟ್ಕೊಂಡು ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು 2 ಚಮಚದಷ್ಟು ಪುಟಾಣಿ, ಒಂದು 2-3 ಚಮಚದಷ್ಟು ಹುರಿದ ಶೇಂಗಾ, ನೀವು ಬೇಕಾ ಹಸಿದು ಕೂಡ ನೀವು ಎಣ್ಣೆಯೊಳಗೆ ಫ್ರೈ ಮಾಡಿ ಹಾಕ್ಕೋಬೋದು. ನೋಡಿರಿ, ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ದೊಡ್ಡದೊಂದು ಉಳ್ಳಾಗಡ್ಡಿ ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದೇ ಕೂಡ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋ ಸಲಿಂದ ನಾನು ಉಪ್ಪು ಹಾಕ್ಕೊಂಡೀನಿ. ನೋಡಿಕೊಂಡು ನೀವು ಉಪ್ಪು ಹಾಕೋರಿ. ನಂತರ ಇದನ್ನೂ ಕೂಡ ಚೆನ್ನಾಗೆ ಫ್ರೈ ಆಗಬೇಕು, ಸಾಫ್ಟ್ ಆಗೋ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಅಮ್ಚೂರು ಪೌಡ್ರ್, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಫ್ರೈ ಆಗೋ ಮುಂದೆ ಸ್ವಲ್ಪ ಹೊತ್ತದಂಗೆ ಅನ್ನಿಸ್ತದೆ. ನೀವು ಬೇಕಂದ್ರೆ ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊರಿ. ಇದನ್ನೊಂದು 5 ನಿಮಿಷ ಆರಾಕ ಬಿಟ್ಬಿಡ್ರಿ. ಫುಲ್ ಆರಿದ್ಮೇಲೆ ನೋಡಿರಿ, ಇದನ್ನು ನಾನು 1 ಕಪ್ದಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಫ್ರೆಶ್ ಮೊಸರು ಇದ್ರೆ ಭಾಳ ಚಲೋ. ಆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ಮೇಲೆ ನಾನು ಇದಕ್ಕೆ ಚುನ್ಮುರಿ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿರಿ, ಈ ರೀತಿ ಮಿಕ್ಸ್ ಆಯ್ತು. ಈಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಈ ಚೂಡವನ್ನು ಹಾಕೋರಿ. ಮ್ಯಾಲೆ ಸ್ವಲ್ಪ ಖಾರ ಬೂಂದಿ, ನೈಲಾನ್ ಸೇವಾ, ಸ್ವಲ್ಪ ದಾಳಂಬ್ರಿ ಕಾಳು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರ್ ಆದಂಥ ಈ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ ರೆಡಿನೇ ಆಗ್ತದೆ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್